ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿ ಆರಂಭಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪಂದ್ಯ ಕೂಡ ಆರಂಭವಾಗಲಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ನಡೆಯಲಿರುವಂತಹ ಈ ಸರಣಿಯ ಮೊದಲ ಪಂದ್ಯಕ್ಕಾಗಿ ಟೀಂ ಇಂಡಿಯಾ ಕೂಡ ಭರ್ಜರಿ ಪ್ರಾಕ್ಟೀಸ್ ಅನ್ನು ಮಾಡಿದೆ. ಮ್ಯಾಚ್ ನೋಡೋಕೆ ಎಷ್ಟು ಜನ ಕಾಯ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಮೊಹಮ್ಮದ್ ಶಮಿ ಅವರ ಕಂಬ್ಯಾಕ್ ನೋಡೋಕೆ ಮಾತ್ರ ಕೋಟ್ಯಂತರ ಭಾರತೀಯರು ತುದಿಗಾಲಲ್ಲಿ ನಿಂತಿದ್ದಾರೆ. ಶಮಿ ವಾಪಸ್ ಬಗ್ಗೆ ಯಾರೆಲ್ಲ ಕಣ್ಣಿಟ್ಟಿದ್ದಾರೆ? ಬಿಸಿಸಿಐ ಟಾರ್ಗೆಟ್ ಏನು? ಶಮಿ 14 ತಿಂಗಳ ವನವಾಸ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಬೌಲರ್ ಮೊಹಮ್ಮದ್ ಶಮಿ ಕಳೆದ 14 ತಿಂಗಳಲ್ಲಿ ಭಾರತದ ಪ್ರತಿಯೊಂದು ಪಂದ್ಯ ಬಂದಾಗಲೂ ಕೂಡ ಫಸ್ಟ್ ನೆನಪಾಗ್ತಾ ಇದ್ದದ್ದೇ ಮೊಹಮ್ಮದ್ ಶಮಿ. ಭಾರತಿ 400ಕ್ಕೂ ಹೆಚ್ಚು ದಿನಗಳ ಬಳಿಕ ಶಮಿ ಟೀಂ ಇಂಡಿಯಾಗೆ ಕಂಬ್ಯಾಕ್ ಮಾಡಿದ್ದಾರೆ. ತಮ್ಮ ಸ್ವಿಂಗ್ ಬೌಲಿಂಗ್ನಿಂದಲೇ ಎದುರಾಳಿಗಳನ್ನ ಕಾಡುವಂತ ಶಮಿ ಅವರ ಅನುಪಸ್ಥಿತಿ ಈ ಹಿಂದಿನ ಹಲವು ಸರಣಿಗಳಲ್ಲಿ ಎದ್ದು ಕಾಣ್ತಾ ಇತ್ತು. ಆದರೆ ಈಗ ಗಾಯದಿಂದ ಚೇತರಿಸಿಕೊಂಡಿರುವಂತ ಅವರು ಸಂಪೂರ್ಣವಾಗಿ ಫಿಟ್ ಆಗಿದ್ದಾರೆ. ತಮ್ಮ ಬೌಲಿಂಗ್ ಪರಾಕ್ರಮವನ್ನು ತೋರೋಕೆ ರೆಡಿಯಾಗಿದ್ದಾರೆ. ಆದರೆ ಶಮಿಗೆ ಅವರ ಕಂಬ್ಯಾಕ್ ಅಷ್ಟು ಈಸಿಯಾಗಿರಲಿಲ್ಲ. ಟೀಂ ಇಂಡಿಯಾ ಸೇರಲು ಇಷ್ಟದ ಬಿರಿಯಾನಿಗೆ ಗುಡ್ ಬೈ. ಮೊಹಮ್ಮದ್ ಶಮಿ ಟೀಂ ಇಂಡಿಯಾ ಸೇರುವ ಸಾಹಸ ಅಷ್ಟು ಸುಲಭದ್ದಾಗಿರಲಿಲ್ಲ. ಆರಂಭದಲ್ಲಿ ಪಾದಕ್ಕೆ ಶಸ್ತ್ರಚಿಕಿತ್ಸೆ ಮುಗಿದ ಬಳಿಕ ಚೇತರಿಸಿಕೊಂಡು ಮೈದಾನಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಮರಳುವ ಮುನ್ನವೇ ದೇಶೀಯ ಕ್ರಿಕೆಟ್ನಲ್ಲೂ ಕೂಡ ಬೆವರು ಹರಿಸಿದ್ರು. ತರಬೇತುದಾರ ಶಿವ್ ಶಂಕರ್ ಪಾಲ್ ಅವರು ಹೇಳೋ ಪ್ರಕಾರ ಶಮಿ ಬೌಲಿಂಗ್ ಮಾಡೋಕೆ ಮೈದಾನಕ್ಕೆ ಬರುವಾಗ ಎಲ್ರಿಗಿಂತಲೂ ಮೊದಲೇ ಬಂದು ಅಭ್ಯಾಸವನ್ನ ಶುರು ಮಾಡ್ತಾ ಇದ್ರು. ಎಲ್ಲರೂ ಹೋದ ಮೇಲೂ ಕೂಡ ಮೈದಾನದಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಶಮಿಗೆ ಕ್ರಿಕೆಟ್ ಮೇಲೆ ಅದೆಷ್ಟು ಆಸಕ್ತಿ ಅನ್ನೋದಕ್ಕೆ ಇಷ್ಟದ ಬಿರಿಯಾನಿಗೆ ಗುಡ್ ಬೈ ಹೇಳಿರೋದೇ ಸಾಕ್ಷಿ. ಹೌದು, ಮೊಹಮ್ಮದ್ ಶಮಿಗೆ ಬಿರಿಯಾನಿ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಫಿಟ್ನೆಸ್ಗಾಗಿ ಬಿರಿಯಾನಿ ತಿನ್ನೋದನ್ನೇ ಬಿಟ್ಟಿದ್ದಾರಂತೆ. ಹೀಗೆ ಛಲ ಬಿಡದ ತ್ರಿವಿಕ್ರಮನಂತೆ ದೇಹ ದಂಡಿಸಿ ಮತ್ತೆ ತಂಡಕ್ಕೆ ಕಂಬ್ಯಾಕ್ ಮಾಡ್ತಿದ್ದಾರೆ. 2023ರ ಏಕದಿನ ವಿಶ್ವಕಪ್ನ ಫೈನಲ್ ನಂತರ ಶಮಿ ಮೊದಲ ಬಾರಿಗೆ ಟೀಂ ಇಂಡಿಯಾ ಪರ ಆಡೋಕೆ ರೆಡಿಯಾಗಿದ್ದಾರೆ. ಮೊಹಮ್ಮದ್ ಶಮಿ ಮೇಲೆ ಕಣ್ಣಿಟ್ಟಿದೆ ಬಿಸಿಸಿಐ. ಟೀಂ ಇಂಡಿಯಾ ಬೌಲಿಂಗ್ ವಿಭಾಗದಲ್ಲಿ ಬೆಸ್ಟ್ ಎನಿಸಿಕೊಳ್ತಿರೋದೇ ಜಸ್ಪ್ರೀತ್ ಬುಮ್ರಾ ಮತ್ತು ಮೊಹಮ್ಮದ್ ಶಮಿ ಮಾತ್ರ. ಬಟ್ ಆಸೀಸ್ ಸರಣಿ ಬಳಿಕ ಬುಮ್ರಾ ಬೆನ್ನು ನೋವಿನ ಸಮಸ್ಯೆಗೆ ತುತ್ತಾಗಿದ್ದಾರೆ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ವೇಳೆಗೆ ರಿಕವರ್ ಆಗ್ತಾರೋ ಇಲ್ವೋ ಹೇಳೋಕ್ಕಾಗಲ್ಲ. ಬಟ್ ಆ ಸ್ಥಾನವನ್ನು ಮೊಹಮ್ಮದ್ ಶಮಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದೇ ಕಾರಣಕ್ಕೆ ಬಿಸಿಸಿಐ ಶಮಿ ಮೇಲೆ ಕಣ್ಣಿಟ್ಟಿದೆ. ಇಂಗ್ಲೆಂಡ್ ವಿರುದ್ಧದ ಟಿ20 ಸರಣಿಗೆ ಆಯ್ಕೆ ಮಾಡಿರುವಂತಹ ಬಿಸಿಸಿಐ ಮ್ಯಾನೇಜ್ಮೆಂಟ್ ಏಕದಿನಕ್ಕೂ ಕೂಡ ಸೆಲೆಕ್ಟ್ ಮಾಡಿದೆ. ಹಾಗೆ ಎರಡೂ ಸರಣಿಗಳು ಶಮಿ ಪಾಲಿಗೆ ಕಂಬ್ಯಾಕ್ ಮ್ಯಾಚ್ಗಳು ಇದ್ದಂತೆ. ಈ ಎರಡರಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಮೇಲೆ ಬಿಸಿಸಿಐನ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇವೆ. ಸದ್ಯ ಮೊಹಮ್ಮದ್ ಶಮಿ ಪಾದದ ಶಸ್ತ್ರಚಿಕಿತ್ಸೆ ಮತ್ತು ಮೊಣಕಾಲು ನೋವಿನಿಂದ ಕಂಪ್ಲೀಟ್ ಚೇತರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಮೈದಾನದಲ್ಲಿ ಟೀಂ ಇಂಡಿಯಾ ಪರ ಆಡೋಕೆ ರೆಡಿಯಾಗಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಎರಡೂ ಸರಣಿಗಳಿಗೂ ಕೂಡ ಭಾರತ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ತಂಡದಲ್ಲೂ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. ಭಾರತ ತಂಡ ಜನವರಿ 22ರಿಂದ ಅಂದ್ರೆ ಇವತ್ತಿಂದ ಫೆಬ್ರವರಿ 2ರವರೆಗೆ ಕೋಲ್ಕತ್ತಾ, ಚೆನ್ನೈ, ರಾಜ್ಕೋಟ್, ಪುಣೆ ಮತ್ತು ಮುಂಬೈನಲ್ಲಿ ಇಂಗ್ಲೆಂಡ್ ವಿರುದ್ಧ 5 ಟಿ20 ಪಂದ್ಯಗಳನ್ನು ಆಡಲಿದೆ. ಇದಾದ ಬಳಿಕ 3 ಏಕದಿನ ಪಂದ್ಯಗಳ ಸರಣಿ ನಾಗ್ಪುರ, ಕಟಕ್ ಮತ್ತು ಅಹಮದಾಬಾದ್ನಲ್ಲಿ ನಡೆಯಲಿದೆ. ಸೊ ಫೈನಲಿ ಶಮಿ ಕಂಬ್ಯಾಕ್ಗೋಸ್ಕರ ನೀವು ಕೂಡ ಕಾಯ್ತಿದ್ದೀರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.